ಈಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಥಮದಲ್ಲಿ ಎನ್ನಪ್ಪ ಕಲ್ಯಾಣದಪ್ಪ ವಿಶ್ವಗುರು ಬಸವಣ್ಣವರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ, ಅದೇ ರೀತಿಯಾಗಿ ಅದೇ ಪರಂಪರೆಯಲ್ಲಿ ಇಳಕಲ್ಲಿನ ಚಿತ್ತರಗಿ ಪೀಠದ ಡಾಕ್ಟರ್ ಮಹಂತಪ್ಪಗಳವನ್ನ ಹಾಗೂ ವಚನ ಕಟ್ಟುಗಳನ್ನು ಬೆನ್ನೆ ಕಟ್ಟಿಕೊಂಡು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎಂದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಚನಗಳನ್ನ ಪ್ರಚಾರ ಮಾಡಿ ಬಸವ ತತ್ವದ ಮಹಾದಂಡ ನಾಯಕರಾದಂತಹ ಚಿತ್ತರಗಿ ಪೀಠದ ಮಹಂತಪ್ಪಗಳವರನ್ನ ಭಕ್ತಿಪೂರ್ವಕ ಸ್ಮರಿಸಿಕೊಳ್ಳುತ್ತಾ, ನಡೆದಾಡು ವಿಶ್ವವಿದ್ಯಾಲಯದಿಂದ ಖ್ಯಾತರಂತ ಗದಗಿನ ಲಿಂಗೈಕ್ಯ ಸಿದ್ಧಲಿಂಗ ಅಪ್ಪಗಳನ್ನ ಭಕ್ತಿಪೂರ್ವಕ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಈ ಕಾರ್ಯಕ್ರಮದ ವಿಷಯ ಲಿಂಗೈಕ್ಯ ಮಲ್ಲಿನಾಥ ಶರಣರ ನೆನಹು 201ನೇ ಸಂಚಾರಿ ಶಿವಾನುಭವ. ಲಿಂಗೈಕ್ಯ ಶರಣ ಚನ್ನಪ್ಪ ಸಾಹುಕಾರ್ ಬ್ಯಾಲ್ಯಾಳ್ ಸಾಕಿನ್ ಇವರ 43ನೇ ನೆನಹು. ಲಿಂಗೈಕ್ಯ ಶರಣೆ ಶಿವನಮ್ಮ ಲಿಂಗೈಕ್ಯ ಚನ್ನಪ್ಪ ಸಾಹುಕಾರ್ ತುರುವಾಳ ಇವರನ್ನು ನಿಮಿತ್ತ ಮಾಡಿಕೊಂಡು ಅವರಿಗೆಲ್ಲ ಶರಣ ಹೇಳ್ತಾ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಂದಿರಿಗೆ ಹಾಗೂ ಮುಂದೆ ಇಲ್ಲಿ ಇರ್ತಕ್ಕಂಥ ಈ ಕಾರ್ಯಕ್ರಮ ನಡೆಸಿದ ವಿದ್ಯಾರ್ಥಿ ಶರಣರಿಗೂ ಹಾಗೂ ಎಲ್ಲ ಸೇರಿದಂತ ಶರಣರಿಗೂ ಭಕ್ತಿ ಶರಣಾರ್ಥಿಗಳು. 10 ನಿಮಿಷ ಸಮಯ, ಅದಕ್ಕೆ ಸಮಯ ವಾಚ ಮುಂದಿಟ್ಕೊಂಡೆ 10 ನಿಮಿಷಕ್ಕೆ ಮುಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಇಂಥ ಶರಣರ ಆ ಜೀವನದ ಅನುಭವಗಳನ್ನ, ನಮ್ಮ ಅವರು ನಡೆದು ಬಂದಂತ ದಾರಿ, ಅವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ, ಅವರು ಧರ್ಮಕ್ಕಾಗಿ ದುಡಿದಂಥದ್ದು, ಅವರು ಧರ್ಮಕ್ಕಾಗಿ ಕೊಟ್ಟಂತ ಕೊಡುಗೆ, ನಮಗೆ ಮಾರ್ಗದರ್ಶನ ಮಾಡಿದಂಥದ್ದು, ಇದನ್ನೆಲ್ಲ ನೆನೆಸ್ಕೊಳ್ಳಿಕ್ಕೆ ನಾವು ಯೋಗ್ಯ ವ್ಯಕ್ತಿಗಳನ್ನ ಆರಿಸಿಕೊಂಡು ಅವ್ರ ಜಯಂತಿಯನ್ನ ನಿಮಿತ್ತ ಮಾಡಿಕೊಂಡು ಅದರ ಮುಖಾಂತರ ಜ್ಞಾನವನ್ನ ನಾವು ಹಂಚಿಕೊಳ್ತಾ ಜ್ಞಾನವನ್ನು ಬೆಳೆಸಲಿಕ್ಕೆ ಇಂಥ ಕಾರ್ಯಕ್ರಮಗಳು ಬಹಳ ನಿದರ್ಶನಗಳಾಗ್ತವೆ. ಇದರ ಮುಖಾಂತರ ಧರ್ಮ ಜಾಗೃತಿ ಆಗಬೇಕು. ಆ ಕಾರಣಕ್ಕಾಗಿ ನಾವೆಲ್ಲ ಅವ್ರ ಜಯಂತಿ ಇಟ್ಕೊಂತೀವಿ. ಎಲ್ಲ ದಿನ ಶಿಕ್ಷಕರು ಜಯಂತಿ ಮಾಡಬೇಕಂದ್ರೆ ಆಗಲ್ಲ. ಅವ್ರ ಸಮಾಜಕ್ಕೆ ಆ ರೀತಿ ಬದುಕಿರ್ತಾರ, ಆ ರೀತಿ ಮಾರ್ಗದರ್ಶನ ಇರ್ತೈತಿ. ಅದಕ್ಕಾಗಿ ಅವ್ರನ್ನ ನೆನಪು ಮಾಡಿಕೊಂಡು ಅವ್ರನ್ನ ಯಾವ ರೀತಿ ಬದುಕಿದ್ರು ನಾವು ಮುಂದೆ ಯಾವ ರೀತಿ ಬದುಕಬೇಕು, ಧರ್ಮಾರ್ಗದಲ್ಲಿ ಯಾವ ರೀತಿ ನಡಿಬೇಕು, ಇದಕ್ಕೆಲ್ಲ ನಮಗೇನು ಅವಶ್ಯಕತೆ ಇದೆ ಅಂದ್ರೆ ಇವತ್ತಿನ ದಿವಸದಲ್ಲಿ ಈ ಮಾರ್ಗದರ್ಶನಕ್ಕಾಗಿ ಸಂಸ್ಕಾರವನ್ನ ನಾವು ಆಚರಣೆಯಲ್ಲಿ ತರೋದಕ್ಕೋಸ್ಕರವಾಗಿ, ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರವಾಗಿ ನಮಗೆ ಅವಶ್ಯಕತೆ ಇರೋದು ಒಬ್ಬ ಯೋಗ್ಯ ಗುರುವಿನ ಮಾರ್ಗದರ್ಶನ. ಅಂತ ಗುರುವಿನ ಮಾರ್ಗದರ್ಶನ ಇದ್ದರೆ ಎಲ್ಲಾ ಸಂಸ್ಕಾರ, ಸಂಸ್ಕೃತಿ, ಧರ್ಮ ಎಲ್ಲವೂ ಸಿಗುತ್ತದರಲ್ಲಿ, ಇಂಥ ಒಂದು ಶರಣರ ಗುರುಗಳ ಮಾರ್ಗದರ್ಶನದಲ್ಲಿ. ಈ ನಮ್ಮೆಲ್ಲಾ ಸಂಸ್ಕಾರಕ್ಕೆ ಕಾರಣೀಕರ್ತರು ಅಪ್ಪ ವಿಶ್ವಗುರು ಬಸವಣ್ಣ. ಅವರು ಕೊಟ್ಟಂತ ಸಂಸ್ಕಾರ ಎಷ್ಟು ಅನ್ನೋದನ್ನ ನೆನಪಿಸಿಕೊಳ್ಳಕ್ಕೆ ಆಗಲ್ಲ. ಆ ವಚನಗಳನ್ನು ಒಂದೊಂದು ಓದ್ತಾ ಹೋದಲ್ಲ ಆ ಸಂಸ್ಕಾರ ಹಿಮಾಲಯಕ್ಕಿಂತ ಎತ್ತರವಾಗಿರ್ತದೆ. ಆ ಸಂಸ್ಕಾರ ಅತ್ಯಂತ ಸಂಸ್ಕಾರ ಅಲ್ಲ, ಜಗತ್ತಿನಲ್ಲಿ ಯಾರು ಕೊಡದಂತ ಸಂಸ್ಕಾರವನ್ನ ನಮಗೆ ಅಪ್ಪ ಬಸವಣ್ಣವರು ಕೊಟ್ಟಿದ್ದಾರೆ. ಯಾಕಂದ್ರೆ ಅಪ್ಪ ಬಸವಣ್ಣ ಹುಟ್ಟುಕ್ಕಿಂತ ಮಾರ್ಗದ ಪೂರ್ವದಲ್ಲಿ ನಾವೆಲ್ಲ ಅಜ್ಞಾನದ ಕತ್ತಲೆಯಲ್ಲಿ ತೊಳಲಾಡ್ತಾ ಇದ್ದೀವಿ. ಎಷ್ಟು ಅಜ್ಞಾನ ತುಂಬಿತ್ತಂದ್ರೆ ನಮಗೆ ಮಾನವೀಯತೆ ಅಂದ್ರೆ ಏನು, ಮನುಷ್ಯತ್ವ ಅಂದ್ರೆ ಏನು, ಸಮಾನತೆ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಯಾವುದು ನಮ್ಗೆ ಗೊತ್ತಿರ್ಲಿಲ್ಲ. ಯಾಕಂದ್ರ ಕೆಲವೊಂದಿಸರು ದೇವರನ್ನ ಗುಡಿಗುಂಡಾರಗಳನ್ನ ಗುತ್ತಿಗಿಟ್ಕೊಂಡಿದ್ರು. ಇನ್ನು ಕೆಲವೊಂದಿಸರು ಕೆಲವೊಬ್ರು ಏನ್ ಮಾಡಿದ್ರು, ಬರೀ ಆಳಾಗಿ ದುಡುವುದನ್ನ ಕಲ್ತ್ಕೊಂಡಿದ್ರು. ಇದನ್ನೆಲ್ಲದನ್ನು ಸಮಾನತೆ ತಂದಂತವ್ರು ಅಪ್ಪ ಬಸವಣ್ಣ. ಹೀಗಾಗಿ ಇದಕ್ಕೆ ಗುರು ಎಂತ ಹೇಳ್ಬೇಕಂದ್ರೆ ಚನ್ನಬಸವಣ್ಣ ಹೇಳ್ತಾರ, ಆಚಾರ ಒಳ್ಳೆಯ ಗುರು, ಆಚಾರ ಒಳ್ಳೆಯ ಲಿಂಗ, ಆಚಾರ ಒಳ್ಳೆಯ ಜಂಗಮ, ಆಚಾರ ಒಳ್ಳೆಯ ಪಾದೋದಕ, ಆಚಾರ ಒಳ್ಳೆಯ ಪ್ರಸಾದ, ಆಚಾರ ಒಳ್ಳೆಯ ದಾಸೋಹ. ಇದು ಕಾರಣ, ಆಚಾರವಿಲ್ಲದಿದ್ದರೆ ಗುರುವಲ್ಲ ನರನು, ಆಚಾರವಿಲ್ಲದಿದ್ದರೆ ಲಿಂಗವಲ್ಲ ಶಿಲೆ, ಆಚಾರವಿಲ್ಲದಿದ್ದರೆ ಜಂಗಮನಲ್ಲ ವೇಷಧಾರಿ, ಆಚಾರವಿಲ್ಲದಿದ್ದರೆ ಪ್ರಸಾದವಲ್ಲ ಅಶನ, ಆಚಾರವಿಲ್ಲದಿದ್ದರೆ ದಾಸೋಹದ ಮನೆಯಲ್ಲ ವೇಷ ಗುಡಿಸಲು. ಇದು ಕಾರಣ ಕೂಡಲ ಚಂದ ಸಂಗಮ ದೇವ ಅಂತ ಹೇಳ್ತಾರ. ಅಂದ್ರ ಗುರು ಇದ್ದವ್ ಹೆಂಗಿರ್ಬೇಕಂದ್ರ ಮೊದಲು ಒಳ್ಳೆ ಆಚಾರ ವಿಚಾರಗಳನ್ನ ಇದ್ದಂತವ್ ಮಾತ್ರ ನಾವು ಗುರುವಾಗಿ ಸ್ವೀಕರಿಸಬೇಕು. ಬಸವಣ್ಣನವರು ಗುರುವನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಸುಮ್ಮನೆ ಅಲ್ಲ, ಮನೆ ಬಿಟ್ಟು ಬರ್ಬೇಕಾದ್ರೆ ಸುಮ್ಮನೆ ಬಿಟ್ಟು ಬರಲಿಲ್ಲ. ಒಳ್ಳೆ ಯೋಗ್ಯ ಗುರುನ ಅಲ್ಲೆಲ್ಲ ಆ ಸಂಪ್ರದಾಯಗಳು, ಆ ಪಟ್ಟಬದ್ಧ ಹಿತಾಸಕ್ತಿಗಳು, ಆ ಸಮಾಜಕ್ಕೆ ಕಂಟಕಪ್ರಾದಂತ ದೋಷಗಳು ಅವೆಲ್ಲ ಬಸವಣ್ಣವರಿಗೆ ಹಿಡಿಸಲಿಲ್ಲ. ಇದೇನಿದು ಮನುಷ್ಯರ ಬದುಕು ರೀತಿನ ಆಗಿಲ್ಲಲ್ಲ ಇದು ಅಂತ ಅನ್ಕೊಂಡು ಅವರೆಲ್ಲ ಏನ್ ಮಾಡಿದ್ರು, ಬಸವಣ್ಣವರು ಅಲ್ಲಿರ್ತಕ್ಕಂಥ
ಆ ಕಟ್ಟ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಯೋಗ್ಯ ಗುರುನ ಆರಿಸಿಕೊಂಡು ಕೂಡಲು ಬಂದರು. ಬಂದಾಗ ಅಲ್ಲಿರ್ತಕ್ಕಂಥದ್ದು ಬಹಳಷ್ಟು ಮಂದಿ ತಲೆಯಾಗಿರೋದು ಆ ಗುರು ಅಲ್ಲ, ಅವರು ಸಂಗಮನಾಥನೇ ಎನಗೆ ಗುರು ಅಂತ ಹೇಳಿದಾರ ವಚನದಲ್ಲಿ. ಇವ್ರೇನ್ ಹೇಳ್ತಾರ, ಈ ಗುರು ಜಾತವೇದ ಮುನಿಗಳು ಬಸವಣ್ಣವ್ರ ಗುರು ಅಂತ ಹೇಳಿ ಕನ್ಫ್ಯೂಸ್ ಮಾಡಿಬಿಟ್ಟಾರ. ಜಾತವೇದ ಮುನಿಗಳೇ ಬಸವಣ್ಣವ್ರ ಗುರುಗಳಾಗಿದ್ದಂತಂದ್ರ ಯಾಕೆ ಬಸವಣ್ಣವ್ರು ತಮ್ಮ ವಚನಗಳಲ್ಲಿ ಇಲ್ಲೂ ಪ್ರಸ್ತಾಪ ಮಾಡ್ಬೋದು? ಈ ತರ ಗುರುನೇ ಇಷ್ಟೆಲ್ಲ ಮಹಾಜ್ಞಾನಿ ಅಂತ ಬಸವಣ್ಣವರು, ಮಹಾಮೇಧಾವಿದಂತರು, ವಿಶ್ವಗುರು ಆದಂತರು ತಮ್ಮ ಗುರುವಿನ ನಿಜವಾದ ಗುರುವಿನ ಅವರು ಸ್ಮರಣೆ ಮಾಡ್ತಿರ್ಲಿಲ್ಲ ವಚನದಲ್ಲಿ ಅಥವಾ ಸಾಹಿತ್ಯದಲ್ಲಿ. ಅದೆಲ್ಲ ಇಲ್ಲ. ಯಾಕಂದ್ರೆ ಇವರು ತಮ್ಮ ಮೇಲ್ಮೇಲಕ್ಕೋಸ್ಕರವಾಗಿ ಅಲ್ಲಿ ಜಾತವೇದ ಮುನಿಗಳು ಬಸವಣ್ಣವ್ರ ಲಿಂಗ ಕೊಟ್ಟರು, ಅವ್ರು ನಮ್ಮ ಗುರುಗಳು, ಬಸವಣ್ಣ ನಮ್ಮ ಶಿಷ್ಯ ಅಂಥೇಳಿ ಈಗೆಲ್ಲ ದಾರಿ ತಪ್ಪಿಸುವಂತ ವಿಚಾರ ಅದ. ಈಗ ನಾವು ಪ್ರಸ್ತುತ ವಿಚಾರ ಏನಂತಂದ್ರ, ಈಗ ಲಿಂಗಾಯತ ಧರ್ಮದ ಹೋರಾಟ ನಡೀತು. ಇದ್ರ ಮುಖಾಂತರ ಜಾಗೃತಿ ಮೂಡಿಸೋಕೆ ನಾವು ನಿಮಿತ್ತ ಮಾಡ್ಕೊಂಡು ಲಿಂಗಾಯತ ಧರ್ಮದ ಹೋರಾಟ 14 ರ್ಯಾಲಿಗಳಾದವು. 14 ರ್ಯಾಲಿಗಳಲ್ಲೂ ನಾನು ಭಾಗವಹಿಸಿದ್ದೆ. ಕಳೆದ ವರ್ಷ ಹೈದರಾಬಾದ್ನಲ್ಲೂ ಇತ್ತು, ಭಾಗವಹಿಸಿದ್ದೆ. ನನ್ನ ಕಾರ್ಯಕ್ರಮಗಳು ಏನಿರ್ತವೆ ಅಂದ್ರೆ ಹೆಚ್ಚು ಅವೇರ್ನೆಸ್ ಪ್ರೋಗ್ರಾಮ್ಗಳು. ಮೊನ್ನೆ ಹಾಲು ಹೊಯ್ವು ಹಿಂದಿನ 4 ದಿವಸ ಒಂದು ಟಾಟಾ ಎಸ್ ಮಾಡ್ಕೊಂಡು ಮೈಕ್ ಕಟ್ಕೊಂಡು ಕುಷ್ಟಗಿ ಮತ್ತು ಹುಣಗುಂದ ತಾಲೂಕಿನಲ್ಲಿ ನಾನು ಹಾಲು ಅಮೃತ ಸಮಾನ, ಹಾಲು ಅತ್ಯಂತ ಪೌಷ್ಟಿಕ ಆಹಾರ, ಹಾಲು 100 ಪೌಷ್ಟಿಕ ಆಹಾರಗಳಲ್ಲಿರ್ತಕ್ಕಂಥ ಶಕ್ತಿ ಹಾಲು ಒಂದರಲ್ಲಿದೆ, ಬೆಣ್ಣೆ ತುಪ್ಪ ಎಲ್ಲ ಹಾಲು ಅದರಲ್ಲೇ. ಇಂಥ ಅಮೂಲ್ಯವಾದ ಶಕ್ತಿತ್ವದ ಅಮೃತಮಯವಾದ ಹಾಲನ್ನು ಅವನ ಪಾಲ್ ಅಪ್ಪನ ಪಾಲ್ ಅಜ್ಜನ ಪಾಲ್ ಅಮ್ಮನ ಪಾಲ್ ಅಂತೇಳಿ ಕಲ್ ಮೇಲೆ ಚೆಲ್ಲಿ ಮಣ್ಣು ಪಾಲ್ ಮಾಡಬೇಡ ಅಂತೇಳಿ ಕುಷ್ಟಗಿ ತಾಲೂಕು ಪೂರ್ತಿ ಮುಗಿಸಿದೆ. ಹುಣಗುಂದ ತಾಲೂಕ ಒಂದು 8-10 ಅಡ್ಡಾಡಿ 4 ದಿವಸದಲ್ಲಿ. ನಮ್ಗೆ ಏನಾಗ್ಬೇಕಾಗಿದೆ ಅಂತಂದ್ರ ಶರಣರ ಮಾರ್ಗದರ್ಶನ ಮಾಡಿಕೊಂಡು ಸಚ್ಚಾರಿತ್ರವಂತರಾಗಿ ಸನ್ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ನಡಿಬೇಕಾಗಿದೆ. ಸತ್ಯ ಮಾರ್ಗದಲ್ಲಿ ನಮ್ಮ ನಡೆಯಕ್ಕೆ ಹೆಚ್ಚಿದ್ರು ಅಪ್ಪ ಬಸವಣ್ಣ. ಈಗ ಜಗತ್ತಿನೊಳಗೆ ಕಾಂಪಿಟಿಷನ್ ನಡೀತಾ ಇದೆ. ಏನಂದ್ರ ಒಂದು ಕಡೆ ಮೌಢ್ಯದ ಅಪರಾಧ, ನಾವು ವೈಚಾರಿಕ ಕಾರ್ಯಕ್ರಮ ಕದ್ರ ಅಥವಾ ದಾನ ಕೇಂದ್ರ ಕೊಡೋಲ್ಲ. ಅದೇ ನೀವು ಗಣಪತಿ ಇಡ್ತೀನಂದ್ರಿ ಕೋಟಿ ಖರ್ಚು ಮಾಡ್ತಾರ, ಕುಡಿದು ತಿಂದು ಮಜಾ ಮಾಡಿ ಅದೇನು ಮಾಡ್ಬಾರ್ದೆಲ್ಲ ಮಾಡ್ತಾರ. ಹೋದ ವರ್ಷ ಗಣಪತಿ ಇಟ್ಟಾಗ ಬೆಳಗಾವಿಯಲ್ಲಿ ತಾವು ಕಾಲ್ ತೊಳ್ಕೊಂಡು ಇಬ್ಬರಿಗೆ ಚಾಪ್ ಹಾಕಿ ಅಲ್ಲೇ ಸ್ಪಾಟ್ನಾಗ ಸಾವನ್ನಪ್ಪಿದ್ರು. ಮಂಡ್ಯದ ನಾಗಮಂಗಲದೊಳಗೆ ಸಹಿತ ಅಲ್ಲಿ ಬಡದಾಟರಿಗೆ ಅಲ್ಲಿ ಇಬ್ಬರು ಸತ್ತು. ಇಂಥ ಅನಾಚಾರವನ್ನು ವಿಜೃಂಭಿಸಿ ಇವತ್ತಿನ ದಿವಸ ಅದ್ರ ವಿರುದ್ಧ ನಮ್ಗೆ ವಾದ ಕೇಳ್ತಾರ. ನಾನು ಆ ಹಾಲು ಎರಿಬೇಡಪ್ಪ ಮಣ್ಣು ಪಾಲ್ ಅಂತ ಹೇಳ್ಕೊಂಡ ನಮ್ಮ ಗಾಡಿ ತರ್ತೇವೆ ಅಡ್ಡಾದಿದ್ದಿ ಕ್ವಶನ್ ಕೇಳಿದ್ರು. ನಮ್ಮ ಮನೆ ಇಲ್ಕಾಲ ಒಬ್ರು ಕೇಳಿದ್ರು, ಆಮೇಲೆ ನಮ್ಮ ಕುಷ್ಟಗಿ ತಾಲೂಕು 3 ಕಡೆ ಕೇಳಿದ್ರು. ಎಲ್ರಿ ಸಂಪ್ರದಾಯ ಬಂದತಿ. ನಾ ಯಾಕೆ ಹೇಳ್ತಾರೆ ಇಂಥ ಇದರಿಂದ ಹೊರಗೆ ಬರ್ಬೇಕಾಗಿತ್ತು ನಾವು. ಇಲ್ಲಿ ಇರ್ತಕ್ಕಂಥ ವೈಚಾರಿಕ ಶರಣರು ಬಿಡಿ ಯಾರು ಹಂಗಿಲ್ಲ, ಆದ್ರೆ ಅದು ಇನ್ನೂ 90% ಅದೇ ಐತಿ. ಅದಕ್ಕೆ ಅದನ್ನ ಹತ್ತಿಕ್ಬೇಕಾಯ್ತು ನಾವು. ಅದನ್ನ ಹತ್ತಿಕ್ಬೇಕಾದ ನಮ್ಮ ಲಿಂಗಾಯತ ಧರ್ಮದ ಸಂಸ್ಕಾರಗಳು ಬಹಳ ಮುಖ್ಯ. ಬಹಳಷ್ಟು ಮಂದಿಗೆ ಇನ್ನೂ ಲಿಂಗಾಯತರಿದ್ದಾರೆ, ಲಿಂಗಾಯತ ಧರ್ಮ ಸಂಸ್ಕಾರಗಳ ಬಗ್ಗೆ ಗೊತ್ತಿಲ್ಲ. ಲಿಂಗಾಯತರ ಮನೆಗೆ ದುರ್ರೋಗ ಜಾಮ ಬ್ಯಾಟಿ ಬಿಡೋಲ್ಲ ನಮ್ಮ ಕಡೆ ಕುಷ್ಟಗಿ ತಾಲೂಕಿನಾಗ. ಇಲ್ಲಿ ಮಾತನಾಡ್ಬೇಕನ್ನುವಂಥದ್ದು ಇದು ಅಲ್ಲ. ಯಾಕಂತಂದ್ರೆ ನನಗೆ ನಿನ್ನೆ ಬಾಗಲಕೋಟೆ ನಾ ಇಲ್ಲಿ ಬಂದದ್ದು ವಿಚಾರ, ಬಾಗಲಕೋಟೆ ಕಾರ್ಯಕ್ರಮ ಮುಗಿಸೋನು ನಾನು ತಾವಗೇರಿ ಬಂದು ಒಂದು ಬಸ್ ಸ್ಟಾಪ್ ನಲ್ಲಿ ಕುಂತಿದ್ದೆ. ನಮ್ಗೆ ಅಲ್ಲಿ ಪಂಪನ್ ಮಾಸ್ತರು ಹಿಂಗ ನಾಳೆ ಕಾರ್ಯಕ್ರಮ ಸಿಂಧೂರ ಹಿಂಗೈತೆ ಸರ್, ನೀವು ಬರ್ಬೇಕು ಅಂತ ಹೇಳಿದ್ರು ಪಂಪನ್ ಗುರುಗಳು ತಾವಗೇರಿ. ಆಮೇಲೆ ನಮ್ಗೆ ಅವರು ನಮ್ಮ ತಿಪ್ಪನ್ ಗುರುಗಳು ನಮ್ಮನ್ನು ಕರ್ಕೊಂಡ್ ಬಂದಿರತ್ತಿಲ್ಲ. ಅದಕ್ಕೆ ಸಮಯ ಬಹಳ ತಗೋಬಾರ್ದು, ಸೌಜನ್ಯತೆ ಮೀರಬಾರ್ದು ಅಂತ ಹೇಳ್ತಾ ಒಳ್ಳೆ ಆಚಾರ ವಿಚಾರನ ಅಳವಡಿಸ್ಕೊಳ್ಳೋಣ. ಮಾತಾಡಿದ್ರೆ ಇನ್ನೂ ಸಾಕಷ್ಟು ಇದೆ, ಇನ್ನೊಂದು 2 ನಿಮಿಷ ಟೈಮ್ ಐತಿ. ಅದಕ್ಕೆ ಆ 2 ನಿಮಿಷ ಟೈಮು ನಮ್ಗಿಂತ ಅನುಭವಗಳು ಬಹಳ ಅದಾರ. ಮಾತಾಡಿ ಹೌದು ಅನಿಸಿದ್ವಿಂತ ವಿಚಾರಗಳು ಏನಿರ್ತಾವ ಅದನ್ನಂತ ತಿಳಿಸಲಿಕ್ಕೆ ನಾವಿಲ್ಲಿ ಒಂದ್ ಸ್ವಲ್ಪ ಅನುಭವ ಹಂಚ್ಕೊಳಕ್ ಬಂದಿದ್ದು. ಈಗ ಗ್ರಹಣ ಐತಿ ನಾಳೆಗೆ. ಇವತ್ತು ಗ್ರಹಣದ ವಿರುದ್ಧ ಗ್ರಹಣದ ಪರವಾಗಿ ಅವ್ರು ಎಷ್ಟು ಮಂದಿ ಹೊಗಳೆ ಬಿಡ್ತಾರಂತಂದ್ರ, ದೊಡ್ಡ ಗಂಡಾಂತರ ನಾವು ಗರ್ಭಿಣಿಯರು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅಲ್ಲೇ ಹೇಳಾಕತ್ತಿ ಬಿಟ್ಟಾರ. ನಾನಿದೇ ಸೂರ್ಯಗ್ರಹಣ 7-8 ವರ್ಷದಿಂದ ಇದೇ ರೀತಿ ಮೈಕ್ ಅನೌನ್ಸ್ ಮಾಡ್ಕೊಂಡು ಬದಾಮಿ ತಾಲೂಕಿನಲ್ಲಿ ನಾನು ಗ್ರಹಣದಿಂದ ಯಾವುದೇ ದೋಷ ಇಲ್ಲ, ಕೋಟ್ಯಾಂತರ ಮೇಲೆ ದೂರ ಐತಿ, ನವಗ್ರಹಗಳೇ ನಮ್ಮನ್ನು ನಿಯಂತ್ರಣ ಇಡುವುದಾಗಿತ್ತಂದ್ರ ಈ ವಿಶ್ವದೊಳಗ ನಾವು ಜಾಗೃತಿ ಸ್ಟಡಿ ಮಾಡಿದ್ರ ವಿಶ್ವದೊಳಗೆ ಕೋಟ್ಯಾಂತರ ಸೂರ್ಯ ಅದಾರ, ಅದಕ್ಕಿಂತ ಹೆಚ್ಚಾದ್ರೂ 1000 ಪಟ್ಟು ಗ್ರಹ ನಕ್ಷತ್ರಗಳದವು. ಈ ನವಗ್ರಹಗಳಿಂದ ನಿಯಂತ್ರಣ ಆಗೋದು, ಜಗತ್ತಿನ ನಿಯಂತ್ರಣ ಆಗೋಗಳ ನಿಯಂತ್ರಣ ಇರಬೇಕಾದ್ರೆ ಮತ್ತ ಉಳಿದ ಗ್ರಹಗಳೇನು ಮಾಡ್ತಾವ. ಹೀಗೆ ಈಗ ಉದಾಹರಣೆ ಹೇಳಿದ್ರು ಬಹಳಷ್ಟು ಐತಿ. ದೇವರನ್ನ ನಂಬಿ ಸತ್ಯದ ಹೋರಾಟಕ್ಕಾಗಿ ಹೊರ ಸಾಯಾಗತ್ತಾರೆ. ಒಂದು ಗುಂಪು ಅತ್ಯಾಚಾರದ
ಕೊಲೆಯ ವಿರುದ್ಧವಾಗಿ ನ್ಯಾಯ ಸಿಗ್ಬೇಕಂತ ಒಂದು ಗುಂಪು ಹೋರಾಟ ಮಾಡಿದ್ರೆ, ಇನ್ನೊಂದು ಗುಂಪು ನಾವು ದೇವ್ರನ್ನ ಬಿಟ್ಟಿಗಿತ್ಕೊಂಡಿವಿ, ದೇವ್ರ ಸೇವೆ ಮಾಡ್ತೀವಿ, ನಮ್ಗೆ ಯಾವ್ದೋ ಅಲ್ಲ, ನಾವೇನ್ ಅತ್ಯಾಚಾರ ಮಾಡಿದ್ರೆ ಮುಚ್ಕೊಂಡ್ ಹೋಗುತ್ತಾ ಅಂತೇಳಿ ಒಂದ್ ಗುಂಪು ಹೇಳುದು. ಆದ್ರೆ ಏನು ಮಾಡಿಲ್ಲ, ಎರಡು ಮಾಡಂತಂದ್ರ ಅತ್ಯಾಚಾರ ಮಾಡ್ತಾವ್ರು, ಕೊಲೆ ಮಾಡ್ತಾವ್ರು, ಅದು ಹೊರಗೆ ಬೆಳಿಬೇಕಲ್ಲ. ಅಲ್ಲ, ಏನ್ ಭಕ್ತಿ ಗೀತೆ ಹಾಗೆ ಅವನ್ನ ಎಚ್ಚರಿಸ್ತಾರ, ಇಷ್ಟು ವರ್ಷ ಆದ್ರೂ ಅವ್ರು ಎದ್ದೇಳವಲ್ಲ ಮಂಜುನಾಥ. ಇಲ್ಲಿ ಮಂಜುನಾಥನ ಶಕ್ತಿನ ಅಲ್ಲಿದ್ದದ್ದ ಆತಂದ್ರ, ಅತ್ಯಾಚಾರ ಕೊಲೆ ಮಾಡಿದ್ರು ತಂದ ಅವನ ಶಕ್ತಿ ಇತ್ತಂದ್ರ ಆ ದೇವಸ್ಥಾನದ ಬಂದು ಒಪ್ಕೊಳ್ಳೋ ಮಾಡ್ಬೇಕಾಯ್ತು ಮಂಜುನಾಥ. ನಾವೇ ಕೊಲೆ ಮಾಡಿವಿ, ನಾವೇ ಅತ್ಯಾಚಾರ ಮಾಡಿ ನಮ್ ಶಿಕ್ಷೆ ಇಲ್ಲ ಅಂತ ಹೇಳ್ಬೇಕಾಯ್ತು ಅವ್ರು. ಇಷ್ಟೊಂದು 13-20 ವರ್ಷದಿಂದ ನಡೀತಾ ಇದೆ. ಹೋಗ್ಲಿ, ಅದು ಅಲ್ಲಂದ್ರ ದೇವರಂದ್ರ ಪರಮಶಕ್ತಿ, ಎಲ್ಲದಕ್ಕಿಂತ ದೇವರು ಪರಮಶಕ್ತಿ. ಕೇಳಿದ್ದು ಕೊಡ್ತಾನ, ಕೇಳಿದ್ದು ಇಷ್ಟಾರ್ಥ ಕೊಡಿಸ್ತಾನ, ಕೋಟ್ಯಾಂತರ ಭಕ್ತರು ಒಂದಿನ ಹಂಗಂತ ಎಲ್ಲಾ ನೀಗಿಸ್ತಾನ ಅಂತ ತಿಳಿದಾತಂದ್ರ, ಹಂಗಾದ್ರ ಆ ಅನ್ಯಾಯ ಅತ್ಯಾಚಾರವಾಗ ಮಾಡುವಾಗ ಮಂಜುನಾಥ ಎಲ್ಲಿ ಹೋಗಿದ್ದ, ಏನ್ ಮಾಡ್ತಿದ್ದ? ನ್ಯಾಯ ನೀತಿ ಮೂರ್ತಿವತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ಈಗೆಲ್ಲಿರುವೆ ಅಂತ ಹೇಳ್ತಾ, ಅದಕ್ಕೆ ನಾವು ಇಂಥ ಮೌಢ್ಯದ ವಿರುದ್ಧ ಜಾಗೃತ ಆಗ್ತೀವಿ ಅಂತ ಹೇಳ್ತಾ, ಸೌಜನ್ಯತೆ ಮೀರಿದಾಗ ಅನಿಸ್ತೈತಿ. ಎಲ್ಲರ ಪಾದಗಳಿಗೆ ಇಲ್ಲಿಂದಲೇ ಶ್ರಮ ಶಾಣ ಅಂತ ಹೇಳ್ತಾ ಅವಕಾಶ ಕೊಡೋದಕ್ಕಾಗಿ ಎಲ್ಲರಿಗೂ ಶ್ರಮ ಶಾಣ ಆಗ್ತೇವೆ. ಇಲ್ಲಿ ತನಕ ಎಲ್ಲೇ ಬಸವಾದಿ ಶರಣರ ಕಾರ್ಯಕ್ರಮ ನಡೀಲಿ, ಅವ್ರಿಗೆ ನಾವು ಅವ್ರು ಮಾತು ಬಿಟ್ಟಿದ್ವಿ, ಆದ್ರೂ ಕೂಡ ನಮ್ಮನ್ನು ಮರೆಯೋದಿಲ್ಲ. ಇಂಥ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಲಿಕ್ಕೆ ಭಾಗಿಯಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅಣ್ಣವರಿಗೆ ಶರಣಾರ್ಥಿಗಳನ್ನು ಹೇಳ್ತಾ